ಏನೋ ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಕ್ರಿ ಸರ್ಕಲ್ನಲ್ಲಿರುವಂತಹ ಗುಡಿಗೋಪುರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಬೃಹತ್ ಕೆಂಪೇಗೌಡ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಕೆಂಪೇಗೌಡ ಗಡಿಗೋಪುರ ಉದ್ಯಾನವನದಲ್ಲಿರುವಂತಹ ಪುತ್ಥಳಿ ಅಲ್ಲಿಗ ಪುನೀತ್ ರಾಜ್ಕುಮಾರ್ ಮಾತನಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ತುಂಬ ಸಂತೋಷ, ತುಂಬ ಹೆಮ್ಮೆ ಅನಿಸುತ್ತೆ. ಅದು ನಾವಿರುವಂಥ ಸದಾಶಿವನಗರಲ್ಲಿ ಈ ಪುತ್ಥಳಿನ ಇವತ್ತು ಇಲ್ಲಿ ಬಿಡುಗಡೆ ಆಗ್ತಿರೋದು. ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಪಡ್ತೀನಿ, ತುಂಬ ಖುಷಿಯಾಗುತ್ತೆ. ಅದು ಜಯಂತಿ ಇವಾಗಿಂದ ಶುರುವಾಗಿದೆ, ಅದು ನಮ್ಮ ಏರಿಯಾ ಮೂಲಕ ಒಂದು ಇನಾಗ್ರೇಷನ್ ಅಂತ ಶುರು ಆಗಿದೆ. ತುಂಬ ಸಂತೋಷ ಪಡುವಂಥ ವಿಷಯ. ಥ್ಯಾಂಕ್ ಯು ಸರ್. ಸ್ವಲ್ಪ ಜಾಗ ಕೊಟ್ಬಿಡಿ. ಪುನೀತ್ ರಾಜ್ಕುಮಾರ್ ಮಾತನಾಡ್ತಾ ಇದ್ರು. ಕೆಂಪೇಗೌಡ ಜಯಂತಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾ ಇದ್ರು. ಬೆಂಗಳೂರಿನ ಕೆಂಪೇಗೌಡ ಗಡಿಗೋಪುರ ಮೇಕ್ರಿ ಸರ್ಕಲ್ ಸಮೀಪ ಕೆಂಪೇಗೌಡ ಗಡಿಗೋಪುರದಲ್ಲಿ ಅವರು ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಾಕಷ್ಟು ಗಣ್ಯರು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬೃಹತ್ ಕೆಂಪೇಗೌಡ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಕೆಂಪೇಗೌಡ ಗಡಿಗೋಪುರ ಉದ್ಯಾನವನದಲ್ಲಿರುವಂತಹ ಪುತ್ಥಳಿ ಕೇಂದ್ರ ಸಚಿವ ಸದಾನಂದ ಗೌಡ, ಪುನೀತ್ ರಾಜ್ಕುಮಾರ್, ಜಗ್ಗೇಶ್, ಶಾಸಕ ಅಶ್ವತ್ಥ ನಾರಾಯಣ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. 4 ಗಡಿಗೋಪುರಗಳಿಂದ ಜ್ಯೋತಿಯನ್ನು ಹಿಡಿದು ರ್ಯಾಲಿಯನ್ನು ನಡೆಸಲಾಗುತ್ತೆ. ಕೆಂಪಾಬುದ್ದಿ ಕೆರೆ, ಲಾಲ್ಬಾಗ್, ಹಲಸೂರು, ಮೇಕ್ರಿ ವೃತ್ತದ ಬಳಿ ಇರುವಂತಹ ಆವತಿ ಗಡಿಗೋಪುರಗಳಿಂದ ರ್ಯಾಲಿಯನ್ನು ನಡೆಸಲಾಗುತ್ತೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೂ ಕೂಡ ರ್ಯಾಲಿ ನಡೆಸಲಾಗುತ್ತೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಕೆಂಪೇಗೌಡ ಜಯಂತಿ ಆಚರಣೆಗೆ ಒಕ್ಕಲಿಗ ಸಂಘದ ನೇತೃತ್ವ ಈಗ ಇರುವಂಥದ್ದು. ಅತ್ಯಂತ ಅದ್ದೂರಿಯಾಗಿ ಆಚರಿಸುವ ಪ್ರಯತ್ನವನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಮೇಕ್ರಿ ಸರ್ಕಲ್ನಲ್ಲಿರುವಂತಹ ಗಡಿಗೋಪುರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಬೃಹತ್ ಕೆಂಪೇಗೌಡ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಕೆಂಪೇಗೌಡ ಗಡಿಗೋಪುರ ಉದ್ಯಾನವನದಲ್ಲಿರುವಂತಹ ಪುತ್ಥಳಿ ಇದು. ಕೇಂದ್ರ ಸಚಿವ ಸದಾನಂದ ಗೌಡ, ಪುನೀತ್ ರಾಜ್ಕುಮಾರ್, ಜಗ್ಗೇಶ್, ಶಾಸಕ ಅಶ್ವತ್ಥ ನಾರಾಯಣ ಅವರು ಇವರೆಲ್ಲ ಗಣ್ಯರು ಮಾಲಾರ್ಪಣೆಯನ್ನು ಮಾಡಿದ್ದಾರೆ. 4 ಗಡಿಗೋಪುರಗಳಿಂದ ಜ್ಯೋತಿಯನ್ನು ಹಿಡಿದು ರ್ಯಾಲಿಯನ್ನು ಕೂಡ ನಡೆಸಲಾಗುತ್ತೆ. ಕೆಂಪಾಬುದ್ದಿ ಕೆರೆ, ಲಾಲ್ಬಾಗ್, ಹಲಸೂರು, ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಆವತಿ ಗಡಿಗೋಪುರಗಳಿಂದ ರ್ಯಾಲಿ ನಡೆಸಲಾಗುತ್ತೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೂ ಕೂಡ ರ್ಯಾಲಿ ನಡೆಸಲಾಗುತ್ತೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಒಕ್ಕಲಿಗ ಸಂಘ ಇದರ ನೇತೃತ್ವವನ್ನು ವಹಿಸಿದೆ.
ಕೆಂಪೇಗೌಡ ಬೃಹತ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿರುವಂತಹ ಗಣ್ಯರು ಕೆಂಪೇಗೌಡ ಜಯಂತಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಗರದಲ್ಲಿರುವಂತಹ 4 ಗಡಿಗೋಪುರಗಳಿಂದ ರ್ಯಾಲಿ ನಡೆಸಲಾಗುತ್ತೆ. ವಿಧಾನಸೌಧದಿಂದ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೂ ಕೂಡ ರ್ಯಾಲಿ ನಡೆಸಲಾಗುತ್ತೆ. ಬಳಿಕ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ರಾಜ್ಯ ಸರ್ಕಾರದ ಕಡೆಯಿಂದ ನಡೀತಾ ಇರುವಂತಹ ಆಚರಣೆ ಇದು. ರಾಜ್ಯ ಒಕ್ಕಲಿಗರ ಸಂಘ ಇದರ ನೇತೃತ್ವವನ್ನು ವಹಿಸಿ ಇನ್ವಾಲ್ವ್ ಆಗಿದೆ. ಅತ್ಯಂತ ಸಡಗರದಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ.